press the bell icon on the YouTube app and never miss another update. Hello students, so today in the part 4 of the chapter Matter in our surroundings, matter in our surroundings, part 4. So there were some questions, right? We were solving some questions in part 3. So let's continue that. So we are doing second question, B part. Comment upon the following: rigidity, compressibility, fluidity, filling a gas container, shape, kinetic energy and density. See, the first one is rigidity. ಹಂಗಂದ್ರೆ ಏನಪ್ಪ ಅಂತ ಕೇಳಿದ್ದಾರೆ. ಕಮೆಂಟ್ ಅಂದರೆ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದು ಅಂತ ಅರ್ಥ, ಅಥವಾ ಡೆಫಿನಿಷನ್ನು ಅಥವಾ ಫಾರ್ಮುಲಾ ಈ ಥರ. ರಿಜಿಡಿಟಿ ಏನಪ್ಪ ಹಿಂಗಂದರೆ ಮೀನ್ಸ್ ಗಟ್ಟಿ ಇರೋದು, ಶೇಪ್ ಇರೋದು, ಫಿಕ್ಸ್ ಆಗಿರೋದು ಶೇಪು ಅಂತ. ಏನಪ್ಪ ಅವನು ಎಷ್ಟು ರಿಜಿಡ್ ಇದ್ದಾನೆ ಅಂತಾರೆ ಮನುಷ್ಯ ಎಷ್ಟು ರಿಜಿಡ್ ಇದ್ದಾನೆ ಅಂದರೆ ತನ್ನ ನಿರ್ಧಾರಕ್ಕೆ ನಿಂತ್ಕೊಳ್ಳೋಣ ಅಂತ ಅರ್ಥ. ನಿರ್ಧಾರ ಫಿಕ್ಸ್ ಆಗಿರೋನು, ದೋಸ್ ಹು ಹ್ಯಾವ್ ದಿ ಫರ್ಮ್ ಡಿಸಿಷನ್. ಅದು ಭಾವನೆ ರೂಪದಲ್ಲಿ ಹೇಳೋದಾದರೆ. ಮ್ಯಾಟರ್ ರೂಪದಲ್ಲಿ ಹೇಳೋದಾದರೆ, ಸಿ ಇನ್ ಸಾಲಿಡ್ಸ್, ದಿಸ್ ಇಸ್ ಎ ಸಾಲಿಡ್ ಮಟೀರಿಯಲ್. ಇಫ್ ಯು ಅಪ್ಲೈ ಎ ಫೋರ್ಸ್ ಆನ್ ದಟ್ ಸಾಲಿಡ್ ಮಟೀರಿಯಲ್, ಇದಕ್ಕೆ ಒಂದು ಫೋರ್ಸನ್ನು ಹಾಕಿದ ಮೇಲೆ ನೀವು, ಸ್ಟಿಲ್ ದ ಶೇಪ್ ಆಫ್ ದಟ್ ಸಾಲಿಡ್ ಮಟೀರಿಯಲ್ ವಿಲ್ ನಾಟ್ ಚೇಂಜ್ ವೆರಿ ಈಸಿಲಿ. If you want to change the shape of this solid material, you need to apply the largest force. So for a force that you apply, this solid shows its own property to remain in its shape. ತಾನು ಯಾವ ಶೇಪಲ್ಲಿತ್ತು ಅದೇ ಶೇಪಲ್ಲಿ ಉಳಿಲಿಕ್ಕೆ ಟ್ರೈ ಮಾಡುತ್ತೆ. It shows its tendency. The tendency of the object to remain in its shape when it is subject to external force. ಹೊರಗಿಂದ ಬಂದು ಒಂದು ಫೋರ್ಸ್ ಹಾಕಿದಾಗ ತನ್ನ ಶೇಪನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಟೆಂಡೆನ್ಸಿ, ಒಂದು ಪ್ರಾಪರ್ಟಿ ತೋರಿಸುತ್ತಲ್ವ. ಸೊ ದಟ್ ಈಸ್ ಕಾಲ್ಡ್ as rigidity. So what we can say, rigidity is the tendency of an object, is the tendency or property, tendency of an object to remain in its shape, to remain in its shape when subjected to external force, when subjected to external force. I think this is causing a lot of noise. Fine. External force ಅಂದರೆ ಹೊರಗಿಂದ ಒಂದು ಫೋರ್ಸ್ ಹಾಕಿದಾಗ ಯಾವುದೋ ಒಂದು ಆಬ್ಜೆಕ್ಟು ತನ್ನ ಶೇಪನ್ನು ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ ಅವು ಭಾಳ ರಿಜಿಡ್ ಇದ್ದಾವೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಸಾಲಿಡ್ ಮಟೀರಿಯಲ್ಸ್ ದೇ ಶೋ ಸಚ್ ಕ್ಯಾರೆಕ್ಟರ್ ಟು ಎ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಒಂದು ಮ್ಯಾಕ್ಸಿಮಮ್ ಲೆವೆಲಿಗೆ ಆ ಪ್ರಾಪರ್ಟಿನ ತೋರಿಸ್ತವೆ, ರಿಜಿಡಿಟಿ. ದಟ್ಸ್ ವೈ ಸಾಲಿಡ್ಸ್ ಆರ್ ಟೇಕನ್ ಆರ್ ಕಾಲ್ಡ್ ಆಸ್ ರಿಜಿಡ್ ಮಟೀರಿಯಲ್ಸ್. ಗಟ್ಟಿ ಇರ್ತವೆ, ಫೋರ್ಸ್ ಹಾಕಿದ್ರೆ ಸುಲಭವಾಗಿ ಚೇಂಜ್ ಆಗಲ್ಲ ಶೇಪ್. ಸೊ ದಟ್ ಈಸ್ ರಿಜಿಡಿಟಿ. ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಕಂಪ್ರೆಷಬಿಲಿಟಿ. ಕಂಪ್ರೆಷಬಿಲಿಟಿ ಅಂದ್ರೆ ಏನಂತ ಕೇಳಿದ್ದಾರೆ. ಕಂಪ್ರೆಷಬಿಲಿಟಿ it is the response of an object, or it is the response of particles. ಅರ್ಥ ಮಾಡ್ಕೋಬೇಕು. It is the response or it is the attribute how it responds ಅಂತ
it is the attribute of particles of an object to get compressed ಅಂತ ಅರ್ಥ. Of an object to get compressed. Suppose there is an object. In that object there are a lot number of particles. If you are applying some pressure on that object, if that object is going to compress very easily, ಅಂದರೆ compress ಆದರೆ ಸರಳವಾಗಿ ಆದರೆ, we call that object as more compressibility. If the same object does not going to compress very easily, then you can say that that object will have less compressibility character. Solids show less compressibility. Gases can be compressed very easily. Gas materials can be compressed very easily because there is a lot of space between the particles of gases. Gases ನಲ್ಲಿ ಏನಾಗುತ್ತೆ, ಪಾರ್ಟಿಕಲ್ಸ್ಗಳ ಮಧ್ಯೆ ಜಾಗ ಜಾಸ್ತಿ ಇರುತ್ತೆ, ಹಾಗಾಗಿ ಈಸಿಯಾಗಿ ಕಂಪ್ರೆಸ್ ಮಾಡ್ಬೋದು. ಅಂದರೆ ಆ ಪಾರ್ಟಿಕಲ್ಸ್ಗಳು ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅಥವಾ ಹೇಗೆ ಬೇಗ ಕಾಂಪ್ರೆಸ್ ಆಗ್ತವೆ, ಬೇಗ ಆಗುತ್ತೋ ಅಥವಾ ಟಫ್ ಆಗುತ್ತೋ ಕಂಪ್ರೆಸ್ ಮಾಡಲಿಕ್ಕೆ, ಆ ಒಂದು ಪ್ರಾಪರ್ಟಿನ ನಾವು ಕಂಪ್ರೆಷಬಿಲಿಟಿ ಅಂತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಫ್ಲೂಯಿಡಿಟಿ ಅಂತ ಕೊಟ್ಟಿದ್ದಾನೆ. ಫ್ಲೂಯಿಡಿಟಿ ಏನಂದ್ರೆ ಇಟ್ ಈಸ್ ದಿ ಎಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಟು ಫ್ಲೋ. ಇಟ್ ಈಸ್ ದಿ ಎಬಿಲಿಟಿ ಆಫ್ ಸಬ್ಸ್ಟೆನ್ಸ್ ಟು ಫ್ಲೋ ಅಂತ. ಸಬ್ಸ್ಟೆನ್ಸ್ ಟು ಫ್ಲೋ ಆಗಲಿಕ್ಕೆ ಆ ಸಬ್ಸ್ಟೆನ್ಸ್ಗೆ ಎಷ್ಟು ಎಬಿಲಿಟಿ ಇದೆ ಅದು ನಾವು ಫ್ಲೂಯಿಡಿಟಿ ಅಂತೀವಿ. ಸೊ ವಾಟರ್ ಸಬ್ಸ್ಟೆನ್ಸಸ್ ಆರ್ ಲಿಕ್ವಿಡ್ ಸಬ್ಸ್ಟೆನ್ಸಸ್, ದೇ ಹ್ಯಾವ್ more ability to flow compared to solids. Solids do not flow. They don't show fluidity character because the particles in the solid materials, they are very close. They have great force of attraction between the particles. They are very, very closely packed and they cannot flow. Whereas in liquids, they can flow. They have higher ability or they have more ability to flow compared to solids, whereas in gases they have the highest ability to flow. So ಮೂವ್ ಆಗ್ತಿರ್ತಾವೆ ಪಾರ್ಟಿಕಲ್ಸ್ಗಳು ಎಲ್ಲಿ, ಗ್ಯಾಸಸ್ನಲ್ಲಿ, ವಿಚ್ ಮೀನ್ಸ್ ದಟ್ ದೇ ಹ್ಯಾವ್ ದಿ ಹೈಯೆಸ್ಟ್ ಫ್ಲೂಯಿಡಿಟಿ ಕ್ಯಾರೆಕ್ಟರ್. ಹಾಗಾಗಿ ಒಂದು ಸಬ್ಸ್ಟೆನ್ಸ್ ಫ್ಲೋ ಆಗಿಕ್ಲೆ ಎಷ್ಟು ಎಬಿಲಿಟಿ ತೋರಿಸುತ್ತೆ, ಎಷ್ಟು ಈಸಿಯಾಗಿ ಫ್ಲೋ ಆಗುತ್ತೆ ಅನ್ನೋದು ಫ್ಲೂಯಿಡಿಟಿ ಅಂತ ಅರ್ಥ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಫಿಲ್ಲಿಂಗ್ ಎ ಗ್ಯಾಸ್ ಕಂಟೈನರ್. ಒಂದು ಗ್ಯಾಸ್ ಕಂಟೈನರ್ನ ಫಿಲ್ ಮಾಡೋದು, ಫಿಲ್ಲಿಂಗ್ ಎ ಗ್ಯಾಸ್ ಕಂಟೈನರ್. ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಇದ್ರ ಅರ್ಥ ಏನಪ್ಪ ಇದು? ಸಪೋಸ್ ದೇರ್ ಇಸ್ ಎ ಕಂಟೈನರ್, ಒಂದು ಕಂಟೈನರ್ ಇದೆಯಪ್ಪ, in which we need to fill a gas material, say oxygen or say carbon dioxide gas, we need to fill them inside that container. See, if you pump the gas, say you are pumping the gas to the cylinder, say container. See, whatever you pump the gas, that is CO2 or oxygen or anything, nitrogen gas. So the particles of CO2 gas, that is CO2 molecules, they have more energy. They are always in random motion in all possible directions. In random directions, they have random motion. They have high energy. Because of their high energy and their motion in all possible directions, they go to every corner of the container. They go to the every corner of container. This is why we can fill the container by the gas very easily. Or if you just put some gas into the cylinder or a container, it easily spreads all over the container. It acquires the entire volume of container. Why? Because the particles of gas have high energy.
have high energy and they move and they move. They always move and they are in always, they are in motion, they are always in motion, they are always in motion, they are always in random motion. Random motion ಅಂದ್ರೇನು? ಎಲ್ಲ ಡೈರೆಕ್ಷನಲ್ಲಿ ಮೂವ್ ಆಗೋದು. So randomly it has to go like this, like this, like this, like this. So random motion of the particles of gas and the high energy of those particles make the particles to go every corner of the container. So this is why hence they can what? They can go to every region of container or every space of every region of container. ಆ ಕಂಟೈನರ್ನ ಪ್ರತಿ ಜಾಗಕ್ಕೂ ಹೋಗ್ಬೋದು. And thus a gas is going to get filled. A gas is going to get filled. ಈ ಥರ ಒಂದು ಕಂಟೈನರ್ನಲ್ಲಿ ಫಿಲ್ ಆಗುತ್ತೆ ಅಂತ. is going to get filled in a container. ಯಾಕದು ಬೇಗ ಫಿಲ್ ಆಗುತ್ತೆ, ಈಸಿಯಾಗಿ ಎಲ್ಲ ವಾಲ್ಯೂಮನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂದರೆ ಬಿಕಾಸ್ ಆಫ್ ದೇರ್ ಹೈ ಎನರ್ಜಿ. ದೇ ಆರ್ ಆಲ್ವೇಸ್ ಇನ್ ಮೋಷನ್ ಆ್ಯಂಡ್ ದೇ ಹ್ಯಾವ್ ಹೈ ಎನರ್ಜಿ. ದಟ್ ಟು ದೇ ಆರ್ ಮೂವಿಂಗ್ ರ್ಯಾಂಡಮ್ಲಿ. It is not like that they are moving in a particular direction. No, they are moving randomly in all possible directions. So that's the reason the container can be filled very easily by the gas materials. Next. Next one is shape. ಶೇಪ್ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಅಂತ. ಏನು ಶೇಪ್ ಅಂದರೆ, ಸಿ ದಿಸ್ ಇಸ್ ದ ಶೇಪ್ ಆಫ್ ದಿಸ್ ಆಬ್ಜೆಕ್ಟ್. ರೆಕ್ಟ್ಯಾಂಗಲ್ ಶೇಪ್, ಹೌದಾ? ರೆಕ್ಟ್ಯಾಂಗಲ್, ಪ್ಲೇನರ್ ವೈಸ್ ರೆಕ್ಟ್ಯಾಂಗಲ್. 3D wise it is what? It's a 3D space having 3 coordinates. It's a 3D geometry. It has some particular shape. So how can I define that shape? It is the structure of substance. Shape is the structure or texture of a substance or an object or a texture. ಯಾವ ಥರ ಇದೆ ಅದ್ರ ಶೇಪ್ ಹೇಗಿದೆ ಅಂತ. ಟೆಕ್ಸ್ಚರ್ ಆರ್ ಸ್ಟ್ರಕ್ಚರ್ ಆಫ್ ಅನ್ ಆಬ್ಜೆಕ್ಟ್ ವಿತಿನ್ ಎಕ್ಸ್ಟರ್ನಲ್ ಬೌಂಡ್ರಿ. ವಿತಿನ್ ಎಕ್ಸ್ಟರ್ನಲ್ ಬೌಂಡ್ರಿ ಆರ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಬೌಂಡ್ರಿ ಅಂತ ಬರೀಬೋದು. Having a definite boundary, having a definite external boundary. See, a sponge has the external boundary, the particular external boundary. Within that particular boundary, it is present, and that's the shape of that object. So that is what? Shape. Next, kinetic energy. Hangandranappa. It is the energy possessed by an object. Energy possessed by an object. Energy possessed by an object by the virtue of its motion anta. By the virtue of its motion. Object or particle, ಅದು ಆಬ್ಜೆಕ್ಟ್ ಇರ್ಬೋದು ಅಥವಾ ಒಂದು ಸಣ್ಣ ಪಾರ್ಟಿಕಲ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. Say atoms or molecules, or say this chalk. Suppose this chalk is moving with some speed, which means that this chalk is in motion. This chalk, when it is in motion, it has an energy called as kinetic energy. When I was talking about Ke and Pe, I told about this, right? So it is the energy possessed by an object or a particle by virtue of its motion. ತನ್ನ ಮೋಷನ್ ಇಂದ ಎನರ್ಜಿ ಬಂದರೆ ಅದು ನಾವೇನಂತೀವಿ? ಕೈನೆಟಿಕ್ ಎನರ್ಜಿ ಅಥವಾ ಚಲನಾಶಕ್ತಿ ಅಂತ ಅರ್ಥ. ಚಲನೆಯಿಂದ ಬಂದ ಶಕ್ತಿ ಚಲನಾಶಕ್ತಿ. is always given by Ke or say Ek is always given by a formula called as of mv square, where v is the speed of that object or velocity of that object. That's about kinetic energy. Next, 7th one, density.
ಡೆನ್ಸಿಟಿ ಅಂದ್ರೆ ಏನಪ್ಪ? ಇಟ್ ಈಸ್ ದಿ ರೇಷಿಯೋ ಆಫ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಟು ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದಟ್ ಸಬ್ಸ್ಟೆನ್ಸ್. ನೋಡಿ, ಇಟ್ ಈಸ್ ದಿ ರೇಷಿಯೋ. ನಾನು ಬಯಾನ್ಸಿ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ಭಾಳ ಹೇಳಿದ್ದೀನಿ. ಇಲ್ಲೇನು ಡೆಫಿನಿಷನ್ ಕೊಡ್ತಾ ಹೋಗ್ತಿದ್ದೀವಿ, ರಿವೈಸ್ ಮಾಡ್ತಿದ್ದೀವಿ ಅಷ್ಟೇ. It is the ratio of mass of a substance to the volume occupied by that substance, to the volume occupied by the substance. ಅಂದರೆ ಏನಂತ ಕರಿತೀವಿ ನಾವು? ದಟ್ ಈಸ್ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು, ಆರ್ ಇನ್ ಯುವರ್ ಲೋವರ್ ಕ್ಲಾಸಸ್ ವಿ ರೆಪ್ರೆಸೆಂಟ್ ಬೈ ದಿ ಲೆಟರ್ ಡಿ. ಇನ್ ಹೈಯರ್ ಕ್ಲಾಸಸ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ರೋ. ದಿಸ್ ಈಸ್ ಕಾಲ್ಡ್ ಆಸ್ ರೋ. ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಕ್ಯುಪೈಡ್ ಬೈ ದಟ್ ಸಬ್ಸ್ಟೆನ್ಸ್. ಇಟ್ಸ್ ಯೂನಿಟ್ ಈಸ್ SI unit is kg per meter cube, kg per meter cube, kg m minus 3 or kg divided by m cube divided by m to the power 3. ಇದು ಎಲ್ಲ ನಾರ್ಮಲ್ ಡೆಫಿನಿಷನ್ಸ್. ಅಂದ್ರೇನು? ಸಪೋಸ್ ದಿಸ್ ವಾಟ್ ಇಸ್ this object, this sponge has say 5 gram mass and it has occupied this amount of volume. Say it has occupied some 0.02 meter cube, 0.02 meter cube. It has a volume 0.02 meter cube and its mass is 5 gram. What is its density ಅಂತ ಕೇಳಿದ್ರೆ ಮಾಡ್ತೀರಿ. So 5 gram amount of mass is present in 0.02 meter cube region. ಸೊ ಈ ಥರ ಎರಡು ರೇಷಿಯೋ ತೆಗೆದ್ಬಿಟ್ರೆ ಬರುತ್ತೆ, ನಿಮಗೆ ಡೆನ್ಸಿಟಿ ಸಿಗುತ್ತೆ. 5 ಗ್ರಾಮ್ ಅಂದ್ರೇನು? 0.005 kg ಅಂತ, 0.005 kg. ಇಲ್ಲಿ ಕೆಳಗಡೆ ಮೀಟರ್ ಕ್ಯೂಬ್ ಕೊಟ್ಟಿದ್ದಾನೆ. ಮಾಸ್ ಶುಡ್ ಬಿ ಇನ್ kg, ವಾಲ್ಯೂಮ್ ಶುಡ್ ಬಿ ಇನ್ ಮೀಟರ್ ಕ್ಯೂಬ್. ಯು ಹ್ಯಾವ್ ಟು ಕನ್ವರ್ಟ್ ದಟ್. ಅಲ್ಲಿಗೆ ಏನು ಮಾಡ್ತೀರಿ? ಸೊ ಇದು ಬಂದುಬಿಟ್ಟು 0.5/2 ಬರುತ್ತೆ. 0.5/2 ಬರುತ್ತೆ. ಅರ್ಧಗೆ 2 ಭಾಗ ಮಾಡಬೇಕಂದ್ರೆ ಕಾಲ್ ಭಾಗ 0.25 ಅಂತ, ಅಂದರೆ 0.25 kg per meter cube. ಅದರ ಅರ್ಥ ಏನು? 1 ಮೀಟರ್ ಕ್ಯೂಬ್ ಜಾಗದಲ್ಲಿ, ಅಂದರೆ 1 ಮೀಟರ್ ಎತ್ತರ, 1 ಮೀಟರ್ ಅಗಲ, 1 ಮೀಟರ್ ಉದ್ದ ಅಂತ ಒಂದು ದೊಡ್ಡ ಬಾಕ್ಸ್. ಇಮ್ಯಾಜಿನ್ ದಟ್ ಬಿಗ್ ಬಾಕ್ಸ್. 1 ಮೀಟರ್ ಎಷ್ಟಪ್ಪ? 1 ಸ್ಕೇಲು, 2 ಸ್ಕೇಲು, 3 ಸ್ಕೇಲು, ಇನ್ನೊಂದು ಚೂರು. ಸೊ 1 ಮೀಟ್ರು, ಇದು 1 ಮೀಟ್ರು, ಹಿಂಗೆ ಹೈಟ್ 1 ಮೀಟ್ರು. ಇಂಥ ಒಂದು ದೊಡ್ಡ ಬಾಕ್ಸಲ್ಲಿ ಇಂಥದ್ದೊಂದು ದೊಡ್ಡ ಸ್ಪಾಂಜ್ ಇದ್ದಿದ್ರೆ ಅದ್ರ ತೂಕ ಎಷ್ಟಿರುತ್ತೆ ಅಂದರೆ 1/4 kg ಅಂತ. ಅದರ ತೂಕ, ನಾಟ್ ತೂಕ, ಅದ್ರ ಮಾಸ್ ಎಷ್ಟಿರುತ್ತೆ ಅಂದರೆ 1/4 kg ಮಾಸು. ಅದರ ಅರ್ಥ ಹಿಂಗೆ 1 ಮೀಟರ್ ಕ್ಯೂಬ್ ಜಾಗದಲ್ಲಿ ಅಥವಾ 1 ಯೂನಿಟ್ ವಾಲ್ಯೂಮ್ನಲ್ಲಿ ಎಷ್ಟು ಮಾಸ್ ಇರುತ್ತೆ ಆ ಸಬ್ಸ್ಟೆನ್ಸ್ದು ಅನ್ನೋದು ಡೆನ್ಸಿಟಿ ಹೇಳುತ್ತೆ. ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಟು ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದಿ ಸಬ್ಸ್ಟೆನ್ಸ್. ಲೆಟ್ಸ್ ಗೋ ಟು ದಿ ಥರ್ಡ್ ಕ್ವಶನ್. So the third question is, give reasons. A gas fills completely the vessel in which it is kept. B, a gas exerts pressure on the walls of the container. C, a wooden table should be called a solid. D, we can easily move our hands in air, but to do the same through a solid block of wood, we need a karate expert. ನೋಡಿ, ಕೆಲ ರೀಸನ್ಸ್ ಕೊಡ್ಬೇಕು ನಾವು A B C Dಗೆ. ಏನು ಕೇಳಿದ್ದೇನೆ? ಫಸ್ಟ್ ಒನ್ನು,
A gas fills completely the vessel in which it is kept. ಸೊ ಯಾವುದೇ ಒಂದು ವೆಸಲ್ನಲ್ಲಿ, ಸಪೋಸ್ ದಿಸ್ ಇಸ್ ದಿ ಕಂಟೈನರ್ ಆರ್ ವೆಸಲ್, ಜನರಲ್ ಡಯಾಗ್ರಾಮ್, ದಿ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ಅಂದರೆ ಅಲ್ಲಿರ್ತಕ್ಕಂಥ ನೀವು ಹಾಕ್ತಕ್ಕಂಥ ಗ್ಯಾಸು ಆ ಎಂಟೈರ್ ವೆಸಲ್ನಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಗಲೇ ನಾನು ಇದನ್ನ ಸ್ಪ್ರೆಡ್ ಏನು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಸೊ ದಿಸ್ ಇಸ್ ದ ಕಂಟೈನರ್, ಸೇ ದಿಸ್ ಇಸ್ ದ ಕಂಟೈನರ್ ಇನ್ ವಿಚ್ ವಿ ನೀಡ್ ಟು ಫಿಲ್ ದಿ ಗ್ಯಾಸ್. ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ಅಂದರೆ ಎಲ್ಲ ಕಡೆ ಹೋಗುತ್ತೆ. ವಾಟ್ ಎವರ್ ದ ಅಮೌಂಟ್ ಆಫ್ ಗ್ಯಾಸ್ ದಟ್ ಯು ಪುಟ್ ಇನ್ ಟು ದಿ ವೆಸಲ್, ದಟ್ ಗ್ಯಾಸ್ ಗೋಸ್ ಎವ್ರಿವೇರ್ ಇನ್ ದಟ್ ಕಂಟೈನರ್, ಗೋಸ್ ಎವ್ರಿವೇರ್ ಇನ್ ದಟ್ ಕಂಟೈನರ್. Thus, it fills completely, it fills the complete region of that container, the complete inside region or inside space of the container. ಸೊ ಗ್ಯಾಸ್ ಹಾಕ್ತಾಗ ಏನಾಗುತ್ತೆ, ಕಂಟೈನರ್ನ ಆ ಪಾತ್ರೆ ಅಥವಾ ಒಂದು ವೆಸಲ್ನ ಪ್ರತಿಯೊಂದು ಜಾಗದಲ್ಲಿ ಕೂಡ ಗ್ಯಾಸ್ ಇರುತ್ತೆ, ಪ್ರತಿಯೊಂದು ಜಾಗದಲ್ಲೂ ಕೂಡ ಗ್ಯಾಸ್ ಸ್ಪ್ರೆಡ್ ಆಗಿರುತ್ತೆ ಅಥವಾ ಗ್ಯಾಸ್ ಫಿಲ್ ಆಗಿರುತ್ತೆ. ಯಾಕೆ? ಬಿಕಾಸ್ ಆಗಲೇ ಬರೋದಲ್ಲ, ಅದನ್ನ ಬರಿಬೇಕು ನೀವು ಇಲ್ಲಿ. ದಿ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ have high kinetic energy or have high energy, and the particles are always in random motion, are always in random motion. By virtue of this, ಈ ಕಾರಣದಿಂದ, by virtue of this, the gas particles spread all over the region of container, spread all over the region of container. Thus they acquire or they get filled completely in the container. They get filled completely in the container, or they get filled in the complete region of container ಅಂತ ಒಂದು ಡೆಫಿನೇಷನ್. 62 ಲೈನ್ಸ್ ಬರೀಬೇಕಷ್ಟೇ, ಆಗಲೇ ಬರ್ದಲ್ಲ ಅದೇ ಲೈನ್ ಬರೆದ್ರೆ. ನೆಕ್ಸ್ಟ್ ಬಿ, ಎ ಗ್ಯಾಸ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದಿ ಕಂಟೈನರ್. ಸಪೋಸ್ ಹಿಯರ್ ವಿ ಹ್ಯಾವ್ ಎ ಕಂಟೈನರ್, ವಿ ಹ್ಯಾವ್ ಎ ಗ್ಯಾಸ್ ಇನ್ಸೈಡ್ ದಟ್ ಕಂಟೈನರ್. So these are the gas particles in that container. A gas exerts pressure on the walls of container. So this gas, whatever the gas present in this container, it applies a pressure on the walls of container. ಈ ಕಂಟೈನರ್ನ ಗೋಡೆಗಳ ಮೇಲೆ ಈ ಗ್ಯಾಸ್ ಪ್ರೆಷರನ್ನು ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ? ಕಾರಣ ಏನು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್ ಅಂತ ಕೇಳ್ತಾರೆ. ಯಾಕೆ? ದ ಸೇಮ್ ಥಿಂಗ್, ದಿ ಗ್ಯಾಸ್ ಪಾರ್ಟಿಕಲ್ಸ್ are moving with high energy. Gas particles are moving with high energy and they move in random directions. That is, they always move randomly. While doing so, ಆ ರೀತಿ ಮಾಡುವಾಗ they hit with each other, ಒಂದಕ್ಕೊಂದು ಬಡದಾಡ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. They hit each other and they collide with the walls of container, or they hit the walls of container. ನೋಡಿ, ಏನು ಅರ್ಥ ಮಾಡ್ಕೋಬೇಕು? ದಿ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ have high kinetic energy, they always move in random directions, hence they collide with each other, ಒಂದಕ್ಕೊಂದು ಡಿಕ್ಕಿ ಹೊಡಿತವೆ, and they hit the walls of the container. ಸೊ ವಾಲ್ಸ್ ಆಫ್ ದ ಕಂಟೈನರ್ಗೆ ಹಿಟ್ ಮಾಡ್ತವೆ, ಬಂದು ಹೊಡಿತವೆ ಏನು ಪಾರ್ಟಿಕಲ್ಸ್ಗಳು. Which means that the gas particles have exerted a force on the walls of container. So ಆ ಗ್ಯಾಸ್ ಪಾರ್ಟಿಕಲ್ಸ್ಗಳು ಏನು ಮಾಡಿದ್ದಾವೆ, ಕಂಟೈನರ್ನ ವಾಲ್ಸ್ ಮೇಲೆ ಒಂದು ಫೋರ್ಸ್ ಅನ್ನು ಹಾಕಿದ್ದಾವೆ. thereby they exert a pressure on the walls of the container. ಸೊ ಆ ಕಂಟೈನರ್ ಮೇಲೆ ಒಂದು ಪ್ರೆಷರ್ನ ಉಂಟು ಮಾಡ್ತವೆ ಅಂತ ಈ ಥರ ಒಂದು 3 ಲೈನ್ ಬರೀಬೇಕು. ಫಾಲೋ ದ ವರ್ಡ್ಸ್. ಗ್ಯಾಸ್ ಪಾರ್ಟಿಕಲ್ಸ್ ಹ್ಯಾವ್ ಹೈ ಕೈನೆಟಿಕ್ ಎನರ್ಜಿ. They always move in randomly. They always move randomly. They hit with each other and they also collide or hit with the walls of container. Thereby they exert a pressure. Thereby they exert a pressure. ಯಾರೋ ಒಂದು ಈಗ ಹೊಡೆದನಪ್ಪ ಅಂದರೆ ಒಂದು ಪ್ರೆಷರ್ ಅಪ್ಲೈ ಮಾಡ್ದಂಗೆ, ಒಂದು ಫೋರ್ಸ್ ಅಪ್ಲೈ ಮಾಡಿದರೆ ಒಂದು ಪ್ರೆಷರ್ ಅಪ್ಲೈ ಮಾಡ್ದಂಗೆ ಅಂತ ಅರ್ಥ. So this is how the gas particles apply a pressure on the walls of container. Next, C. A wooden table should be called a solid. Wooden table. One table is there. Say this. There is a table. Wooden table.
ಇಟ್ ಶುಡ್ ಬಿ ಕಾಲ್ಡ್ ಆಸ್ ಸಾಲಿಡ್. ಅದು ನಾವು ಸಾಲಿಡ್ ಅಂತ ಕರಿಬೇಕು. ಯಾಕೆ? ಬಿಕಾಸ್ ದಿಸ್ ವುಡನ್ ಟೇಬಲ್ ಸ್ಯಾಟಿಸ್ಫೈಸ್ all the properties of solid. ಒಂದು ಸಾಲಿಡ್ಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್ ಅನ್ನ ಅಥವಾ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಈ ಟೇಬಲ್ ಹೊಂದಿದೆ. We can say that wooden table has all the properties that a solid should have. ಒಂದು ಸಾಲಿಡ್ ಯಾವ್ಯಾವ ಪ್ರಾಪರ್ಟೀಸ್ ಅನ್ನ ಹೊಂದಿರಬೇಕು ಅವೆಲ್ಲ ಪ್ರಾಪರ್ಟೀಸ್ ಅನ್ನ ಅದು ಹೊಂದಿದೆ. ಏನು? ಇಟ್ ಈಸ್ ರಿಜಿಡ್, ಗಟ್ಟಿದೆ. ಇಟ್ ಹ್ಯಾಸ್ ಅ ಡೆಫಿನೆಟ್ ಶೇಪ್, ಇಟ್ ಹ್ಯಾಸ್ ಅ ಡೆಫಿನೆಟ್ ವಾಲ್ಯೂಮ್, ಇಟ್ ಹ್ಯಾಸ್ ಲೋ ಫ್ಲೂಯಿಡಿಟಿ ಆರ್ ಇಟ್ ಹ್ಯಾಸ್ ನೋ ಫ್ಲೂಯಿಡ್ ಕ್ಯಾರೆಕ್ಟರ್. ಇಟ್ ಈಸ್ ನೋ ಫ್ಲೂಯಿಡ್, ಇಟ್ ಈಸ್ ಎ ರಿಜಿಡ್. ಇಟ್ ಹ್ಯಾಸ್ ದ ನೆಗ್ಲಿಜಬಲ್ ಕಂಪ್ರೆಷಬಿಲಿಟಿ. ನೆಗ್ಲಿಜಬಲ್ ಅಂದ್ರೆ ಏನು? ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಮುರಿದೋಗುತ್ತೆ. ಭಾಳ ಫೋರ್ಸ್ ಹಾಕಿದ್ರೆ ಮುರಿದೋಗುತ್ತೆ, ಬಟ್ ಶೇಪ್ ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟು ಬೇಗ, ಅಷ್ಟು ಸುಲಭವಾಗಿ ಶೇಪ್ ಚೇಂಜ್ ಮಾಡೋಕ್ಕಾಗಲ್ಲ ಆ ಟೇಬಲ್ದು. ಈ ಥರ ಎಲ್ಲ ಪ್ರಾಪರ್ಟೀಸ್ ಆಫ್ ಸಾಲಿಡನ್ನು ಅದು ಸ್ಯಾಟಿಸ್ಫೈ ಮಾಡೋದ್ರಿಂದ ಇಟ್ ಶುಡ್ ಬಿ ಕಾಲ್ಡ್ ಆಸ್ ಸಾಲಿಡ್. ಅದನ್ನ ಅನ್ಬೇಕು, ಘನ ಅನ್ಬೇಕು ಅಥವಾ ಸಾಲಿಡ್ ಅನ್ಬೇಕು. ಅದನ್ನ ರೀಸನ್ ಬರಿಬೇಕಷ್ಟೆ. ಏನು ಒಂದು ಸೆಂಟೆನ್ಸ್, ವುಡನ್ ಟೇಬಲ್ ಸ್ಯಾಟಿಸ್ಫೈಸ್ all the properties of solids, or it has all the properties that a solid should have. ಒಂದು ಸಾಲಿಡ್ ಯಾವುದೇ ಪ್ರಾಪರ್ಟೀಸ್ ಅನ್ನು ಹೊಂದಿರಬೇಕು ಅದೆಲ್ಲ ಪ್ರಾಪರ್ಟೀಸ್ ಅನ್ನ ಆ ಟೇಬಲ್ ಹೊಂದಿದೆ. ಹಾಗಾಗಿ ದಟ್ should be called as a table. Fourth one, or D. We can easily move our ant in air, but to do the same through a solid block of wood we need a karate expert. ಅಂದರೆ ಗಾಳಿ ಮುಖಾಂತರ ಇಲ್ಲೆಲ್ಲ ಗಾಳಿ, ಇದ್ರ ಮುಖಾಂತರ ನಾವು ಈಸಿಯಾಗಿ ಕೈಯನ್ನೆಲ್ಲ ಶೇಕ್ ಮಾಡ್ಬೋದು, ಮೂವ್ ಮಾಡ್ಬೋದು, ವೈಬ್ರೇಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಟು ಡು ದ ಸೇಮ್ ಥ್ರೋ ಎ ಸಾಲಿಡ್ ಅಂದರೆ ಅದ್ರ ಒಂದು ಕಟ್ಟಿಗೆ ಪೀಸೋ ಅಥವಾ ಒಂದು ಇಟ್ಟಿಗೆ ಅದ್ರ ಮುಖಾಂತರ ಮೂವ್ ಮಾಡೋಕ್ಕಾಗುತ್ತೆ ಕೈಯನ್ನು? ಆಗಲ್ಲ. ವಿ ಕೆನಾಟ್ ಮೂವ್ ಅವರ್ ಹ್ಯಾಂಡ್ ಥ್ರೋ ಎ ಸಾಲಿಡ್ ಮಟೀರಿಯಲ್, ಬಟ್ ವಿ ಕ್ಯಾನ್ ಡೂ ದಟ್ in air medium or in air. We can shake our hand in air, but we can't do the same thing in solid material. To move easily or to move our hand through a solid material, say this is a solid material. If I want to move my hand through this book, it is not possible, right? I cannot move that. I cannot move my hand through this. Idr mukhantra ನಾನು ಮೂವ್ ಮಾಡೋಕ್ಕಾಗಲ್ಲ ಕೈಯನ್ನು, but in air medium I can move. So to do that we need a karate expert. ಈಗ ನೋಡಿ ಅವರೆಲ್ಲ ಇಟ್ಟಿಗೆಯನ್ನು ಹೊಡಿಬೇಕಾದ್ರೆ ಈ ಥರ ಇಟ್ಟಿಗೆ ಪೀಸನ್ನು ಇಟ್ಟು ಸಪೋರ್ಟ್ ಕೊಟ್ಟು ಕೈಯನ್ನು ಇದ್ರ ಮುಖಾಂತರ ಮೂವ್ ಮಾಡ್ತಾರೆ. ದಟ್ ಈಸ್ ದೇ ಕ್ಯಾನ್ ಹಿಟ್ ದಟ್ ಬ್ಲಾಕ್ ಆಫ್ ಸಾಲಿಡ್. ಇಟ್ ಈಸ್ ಈಸಿ ಫಾರ್ ದ ಕರಾಟೆ ಎಕ್ಸ್ಪರ್ಟ್ಸ್, ನಾಟ್ ಫಾರ್ ದ ಪೀಪಲ್ ಲೈಕ್ ಅಸ್. ನಮ್ಮ ಥರರಿಗೆ ಆಗಲ್ಲ. ಬಿಕಾಸ್ ಯಾಕೆ? ಇನ್ ಏರ್, ಗಾಳಿಯಲ್ಲಿ, ಇನ್ ಏರ್ ಅರ್ಥ ಮಾಡ್ಕೊಳ್ರಿ, ಇನ್ ಏರ್ ದಿ ಪಾರ್ಟಿಕಲ್ಸ್ ಆರ್ ಸೋ ಫಾರ್ ಅಪಾರ್ಟ್. ಏನಾಗಿರ್ತವೆ? ಪಾರ್ಟಿಕಲ್ಸ್ಗಳು ಬಹಳ ದೂರ ಇರ್ತವೆ. ದಿ ಪಾರ್ಟಿಕಲ್ಸ್ ಆರ್ ಸೋ ಫಾರ್ ಅಪಾರ್ಟ್. ದೇ ಹ್ಯಾವ್ ಆಲ್ಮೋಸ್ಟ್ ಜೀರೋ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದರೆ ಅವರ ಮಧ್ಯೆ ಇರತಕ್ಕಂಥ ಅಟ್ರಾಕ್ಷನ್ ಆಲ್ಮೋಸ್ಟ್ ಜೀರೋ ಆಗಿರುತ್ತೆ. ಅಲ್ಲಿ ಯಾವುದೇ ಒಂದು ಫೋರ್ಸ್ ಇರಲ್ಲ. ಇಲ್ಲಿ ಗ್ಯಾಸ್ ಮೀಡಿಯಮಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ಗಳ ಮಧ್ಯೆ ದೇ ಆರ್ ಆಲ್ವೇಸ್ in random motion. They are far apart. They have the great space between them. ಅವುಗಳ ಮಧ್ಯೆ ಒಂದು ಗ್ರೇಟ್ ಸ್ಪೇಸ್ ಇದೆ, ಸಾಕಷ್ಟು ಜಾಗ ಇದೆ. Because of all this we can move our hand through that gas medium. But in case of solid, the particles are so closely packed and they have the great force of attraction between the particles. So ಪಾರ್ಟಿಕಲ್ಸ್ಗಳ ಮಧ್ಯೆ ಒಂದು ದೊಡ್ಡದಾದ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. We cannot break through that interparticular force of attraction. Interparticle force of attraction. ಪಾರ್ಟಿಕಲ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಅನ್ನ ಇಂಟರ್ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತೀವಿ ನಾವು. ಸೊ ಅದನ್ನ ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಾವು. We cannot move our hands through solid objects because they are very, very closely packed. And they have very, very less space between them, and they have the great force of attraction between them. Because of this we cannot move our hand through the solid materials.
But in case of gases, we can do very easily because they are very, very far apart. They have the great region or space between them, and they have almost zero force of attraction between them. So this is how you can give reasons for the sentences or for the statements. ಇದನ್ನು ಪಕ್ಕ 2 marks ಕೇಳ್ಬೋದು ನಾವು. ಗಿವ್ ರೀಸನ್ ಫಾರ್ ದ ಫಾಲೋವಿಂಗ್ ಅಂತಂದು 2 marks ಕ್ವಶನ್ಗೆ ಕೇಳಬಹುದು. ಸೊ ಯು ಶುಡ್ ಕಾನ್ಸಂಟ್ರೇಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್. Fourth one. Liquids generally have lower density as compared to solids, but you must have observed that ice floats on water. Find out why ಅಂತ ಕೇಳಿದ್ದಾರೆ. ಇದರ ಅರ್ಥ ಏನು? ಯೂಶುವಲಿ ಲಿಕ್ವಿಡ್ಸ್ ಏನಾಗಿರ್ತವೆ ನಾವು ನೋಡಿ, ಸಾಲಿಡ್ಸು ಲಿಕ್ವಿಡ್ಸು ಮತ್ತು ಗ್ಯಾಸಸ್ ಮಧ್ಯೆ ಡಿಫ್ರೆನ್ಸ್ ಬರೆಯುವಾಗ, ರಿಜಿಡಿಟಿ ಅಥವಾ ಡೆನ್ಸಿಟಿ ಬಗ್ಗೆ ಮಾತಾಡುವಾಗ ಏನು ಮಾತಾಡಿರ್ತೀವಿ? ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಬರೆಯುವಾಗ ದೇ ಆರ್ ಹೈಲಿ ಡೆನ್ಸ್ಡ್ ಅಂತ. ಹೈಲಿ ಡೆನ್ಸ್ಡ್ ಅಂದರೆ ಭಾಳ ಗಟ್ಟಿ ಇರ್ತವೆ, ಭಾಳ ಸಾಂದ್ರ ಇರ್ತವೆ. ಸಾಂದ್ರತೆ ಅಂದರೆ ಭಾಳ ಕ್ಲೋಸ್ ಆಗಿ ಪ್ಯಾಕ್ ಆಗಿರೋದು. ದ ಪಾರ್ಟಿಕಲ್ಸ್ ಆಫ್ ದೆಮ್ ಶುಡ್ ಬಿ ವೆರಿ ಕ್ಲೋಸ್ಲಿ ಪ್ಯಾಕ್ಡ್. ಅಥವಾ ದೇರ್ ಡೆನ್ಸಿಟಿ ಶುಡ್ ಬಿ ವೆರಿ ಹೈ, ಅಂದರೆ ಮಾಸ್ ಪರ್ ವಾಲ್ಯೂಮ್ ರೇಷಿಯೋ ಫಾರ್ ಸಾಲಿಡ್ಸ್ ಶುಡ್ ಬಿ ವೆರಿ ಹೈ, ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಹೈ, ಇಟ್ ಈಸ್ ಜನರಲಿ ಹೈ ಫಾರ್ ಸಾಲಿಡ್ಸ್, ಜನರಲಿ ಮೋರ್ ಫಾರ್ ಸಾಲಿಡ್ಸ್ ಕಂಪೇರ್ ಟು ದಿ ಲಿಕ್ವಿಡ್ಸ್. ಲಿಕ್ವಿಡ್ಸ್ಗಿಂತ ಡೆನ್ಸಿಟಿ ಸಾಲಿಡ್ಸ್ಗೆ ಜಾಸ್ತಿ ಇರುತ್ತೆ, ಹೌದಾ? ಹಾಗಾಗಿ ಲಿಕ್ವಿಡ್ಸಲ್ಲಿ ಯಾವುದೇ ಒಂದು ಸಾಲಿಡ್ ಮಟೀರಿಯಲ್ ಹಾಕಿದ್ರೆ ನೀವು, ಮೋಸ್ಟ್ಲಿ ಯಾವುದೇ ಒಂದು ಸಾಲಿಡ್ ಮಟೀರಿಯಲ್ ಹಾಕಿದರೆ ಅದು ಮುಳುಗುತ್ತೆ. ಹಾಗಾಗಿ ಎಲ್ಲ ಸಾಲಿಡ್ಸ್ ಅಂತ ಹೇಳ್ತಿಲ್ಲ ನಾನು. ಐ ಆಮ್ ನಾಟ್ ಸೇಯಿಂಗ್ ದಟ್ ಎವ್ರಿ ಸಾಲಿಡ್ಸ್ ಈಸ್ ಗೋಯಿಂಗ್ ಟು ಹ್ಯಾವ್ ಮೋರ್ ಡೆನ್ಸಿಟಿ ದ್ಯಾನ್ ವಾಟರ್ ಆರ್ ಸೇ ಲಿಕ್ವಿಡ್ಸ್. ಒಂದು ಲಿಕ್ವಿಡ್ ಕಂಪೇರ್ ಮಾಡ್ಕೊಂಡ್ರೆ ಪ್ರತಿಯೊಂದು ಸಾಲಿಡ್ ಮಟೀರಿಯಲ್ಲು ಅದಕ್ಕಿಂತ ಜಾಸ್ತಿ ಡೆನ್ಸಿಟಿ ಹೊಂದಿರುತ್ತೆ ಅಂತ ಹೇಳ್ತಿಲ್ಲ. ಜನರಲಿ ಮೋಸ್ಟ್ ಸಾಲಿಡ್ಸ್, ಆಲ್ಮೋಸ್ಟ್ ಆಲ್ ಆರ್ ಮೋಸ್ಟ್ಲಿ ಸಾಲಿಡ್ಸ್ ಹ್ಯಾವ್ ಡೆನ್ಸಿಟಿ ಮೋರ್ ದ್ಯಾನ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್. ಸೊ ಅದಕ್ಕಿಂತ ಜಾಸ್ತಿ ಡೆನ್ಸಿಟಿಯನ್ನು ಹೊಂದಿರುತ್ತೆ ಯಾವುದು? ಸಾಲಿಡ್ಸ್ಗಳು. ಬಟ್ ಇಲ್ಲಿ ಐಸ್ ಅನ್ನು ಅಬ್ಸರ್ವ್ ಮಾಡಿ, ಐಸ್ ಫ್ಲೋಟ್ಸ್ ಆನ್ ವಾಟರ್. ಸೊ ದಿಸ್ ಇಸ್ ಐಸ್ ಕ್ಯೂಬ್. Say this is ice cube. If you put that ice cube on the surface of water, this ice cube is not going to sink. Mulugalla. It floats on the surface of water or on the surface of liquid, particularly water. So ಈ water ನ surface ಮೇಲೆ ತೇಲುತ್ತೆ ಯಾವುದು? ice cube. So this ice cube is a solid, right? It is a solid. Ice cube is a solid. Why? It has definite shape, it has definite volume, right? ಇದು ಸಾಲಿಡ್ ಅನ್ನೋದಾದರೆ ಯೂಶಲಿ ಸಾಲಿಡ್ಸ್ ಹ್ಯಾವ್ ಹೈ ಡೆನ್ಸಿಟಿ ದ್ಯಾನ್ ದ ಲಿಕ್ವಿಡ್ಸ್, ಬಟ್ ಹಿಯರ್ ಐಸ್ ಫ್ಲೋಟ್ಸ್ ಆನ್ ವಾಟರ್ ಮೀನ್ಸ್ ವೈಲ್ ಟಾಕಿಂಗ್ ಅಬೌಟ್ ಬಯಾನ್ಸಿ, ವಾಟ್ ಐ ಸೆಡ್, ದಿ ಮಟೀರಿಯಲ್ಸ್ ವಿಚ್ ಫ್ಲೋಟ್ ಆನ್ ವಾಟರ್ ದೇ ಹ್ಯಾವ್ ಲೆಸ್ ಡೆನ್ಸಿಟಿ. ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ದ್ಯಾನ್ ಡೆನ್ಸಿಟಿ ಆಫ್ ವಾಟರ್. ಫ್ಲೋಟ್ ಮಾಡುತ್ತೆ ಅನ್ನೋದಾದರೆ ಅದರ ಅರ್ಥ ಏನು? ಐಸ್ನ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ಅದು ಫ್ಲೋಟ್ ಆಗ್ತಿದೆ, ಮುಳುಗ್ತಿಲ್ಲ. ಒಂದು ವೇಳೆ ಡೆನ್ಸಿಟಿ ಆಫ್ ಐಸ್ ಈಸ್ ಮೋರ್ ದ್ಯಾನ್ ದಿ ಡೆನ್ಸಿಟಿ ಆಫ್ ವಾಟರ್, ಇಟ್ ಶುಡ್ ಸಿಂಕ್. ಇಲ್ಲಿ ಸಿಂಕ್ ಆಗ್ತಿಲ್ಲ ಅಂದರೆ, ಮುಳುಗ್ತಿಲ್ಲ ಅಂದರೆ ಅದರ ಅರ್ಥ ಏನು? ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ದ್ಯಾನ್ ದಿ ಡೆನ್ಸಿಟಿ ಆಫ್ ವಾಟರ್. ಬಟ್ ವಿ ನೋ ದಟ್ ಡೆನ್ಸಿಟಿ ಆಫ್ ಸಾಲಿಡ್ ಈಸ್ ಯೂಶುವಲಿ ಮೋರ್ ದ್ಯಾನ್ ಡೆನ್ಸಿಟಿ ಆಫ್ ಲಿಕ್ವಿಡ್. ವಾಟರ್ ಇಸ್ ಅ ಲಿಕ್ವಿಡ್, ಐಸ್ ಇಸ್ ಅ ಸಾಲಿಡ್. ಸಾಲಿಡ್ ಮಟೀರಿಯಲ್ಸ್ ಮೇಲೆ ಡೆನ್ಸಿಟಿ ಯಾವಾಗಲೂ ಮೋಸ್ಟ್ಲಿ, ಫಾರ್ ಆಲ್ ಅಲ್ಲ, ಎಲ್ಲದಕ್ಕಲ್ಲ, ದೇರ್ ಆರ್ ಎಕ್ಸೆಪ್ಷನ್ಸ್. ಸೊ ಲಿಕ್ವಿಡ್ ಡೆನ್ಸಿಟಿಗಿಂತ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಯಾಕೆ ಉಲ್ಟಾ ಆಗಿದೆ? ಇಲ್ಲಿ ಐಸ್ನ ಡೆನ್ಸಿಟಿ ಯಾಕೆ ಕಡಿಮೆ ಇದೆ? ಕಡಿಮೆ ಇರೋದ್ರಿಂದ ಅದು ತೇಲ್ತಾ ಇರೋದು. ಹಾಗಾದರೆ ಡೆನ್ಸಿಟಿ ಆಫ್ ಐಸು ಯಾಕೆ ಜಾಸ್ತಿ ಕಡಿಮೆ ಇದೆ ವಾಟರ್ಗಿಂತ ಅಂತ ರೀಸನ್ ಕೇಳಬೇಕು. ಇಲ್ಲಿ ರೀಸನ್ ಕೊಡಬೇಕು. ಅವ್ರು ಕೇಳಿರೋ ಏನು ಕೇಳಿದ್ದಾರೆ? ವೈ ದಿ ಐಸ್ ಫ್ಲೋಟ್ಸ್ ಆನ್ ವಾಟರ್ ಅಂತ ಕೇಳಿದ್ದಾರೆ.
ವೈ? ಬಿಕಾಸ್ ಇಟ್ಸ್ ಡೆನ್ಸಿಟಿ ಇಸ್ ಲೆಸ್ ದ್ಯಾನ್ ದಿ ಡೆನ್ಸಿಟಿ ಆಫ್ ವಾಟರ್. ಒಂದು ಕ್ವಶನ್ ಬರುತ್ತೆ ನಿಮಗೆ, ಐಸು ಸಾಲಿಡ್ದು, ವಾಟರು ಲಿಕ್ವಿಡ್ದು, ಆದರೆ ಇದು ಡೆನ್ಸಿಟಿ ಯಾಕೆ ಕಡಿಮೆ ಇದೆ ವಾಟರ್ಗಿಂತ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಅದಕ್ಕೆ ನೀವು ರೀಸನ್ ಕೊಡ್ಬೇಕು, ನೀವು ಅದಕ್ಕೆ ರೀಸನ್ನ ಫೈಂಡ್ ಔಟ್ ಮಾಡಬೇಕು. ಏನದು? ಲೆಟ್ಸ್ ಸಿ. ನೋಡಪ್ಪ, so this is ice. We have ice, say ice cube. Ice. So we have water. Right? So let me show water in less amount. So we have water. If I keep this water in a refrigerator, ಫ್ರಿಜ್ ಅಲ್ಲಿ ಇಟ್ಟರೆ ಆ ವಾಟರ್ನ ಏನಾಗುತ್ತೆ? ಗಟ್ಟಿ ಆಗುತ್ತೆ, ಅಂದರೆ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ವಾಟರ್ ವಿಲ್ ಟರ್ನ್ ಇಂಟು, ನಾಟ್ ವಿಲ್, ಇಟ್ ಟರ್ನ್ಸ್ ಇಂಟು ಐಸ್. ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಕನ್ವರ್ಟ್ಸ್ ಇಂಟು ಐಸ್. ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದು? ಆ ವಾಟರ್. Suppose you have 50 gram of water. Say the mass of the water is 50 gram. If you are placing the 50 gram of water in a fridge, it gets into solid state, that is, it is going to convert into ice. Ice agi, ice cube agi convert ಆಗುತ್ತೆ. ಅರ್ಥ ಆಗ್ತಿದೆನಾ? It is going to convert into the ice state or solid state. What should be the mass of that ice? 50 gram. ಅದು ಕೂಡ 50 ಗ್ರಾಮ್ ಇರಬೇಕು. ಅರ್ಥ ಮಾಡ್ಕೋಬೇಕು. ಇಲ್ಲಿ 50 ಗ್ರಾಮ್ ನೀರನ್ನು ನೀವು ಫ್ರಿಜ್ ಅಲ್ಲಿ ಇಟ್ಟರೆ 50 ಗ್ರಾಮ್ ನೀರು ಐಸ್ ಆಗಿರುತ್ತೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ ಅರ್ಥ ಏನು? ಐಸ್ನ ಮಾಸ್ ಕೂಡ 50 ಗ್ರಾಮ್ ಇರಬೇಕು. ಅಲ್ಲಿ ಯಾವುದೇ ವಾಟರ್ ಎಸ್ಕೇಪ್ ಆಗಿಲ್ಲ. ಫ್ರಿಜ್ ಅಲ್ಲಿ ಇಟ್ಟರೆ ವಾಟರ್ನ ಐಸ್ ಆಗುತ್ತೆ, ಆಗೋ ಟೈಮಲ್ಲಿ ಯಾವುದೇ ವಾಟರ್ ಎಸ್ಕೇಪ್ ಆಗಲ್ಲ. ದಟ್ ಶುಡ್ ಬಿ ದ ಮಾಸ್ ಆಫ್ ದ ವಾಟರ್ ಶುಡ್ ಬಿ ದೇರ್ ಓನ್ಲಿ. ಎಲ್ಲಿ ಲಾಸ್ ಆಗಿರಲ್ಲ ಮಾಸು, ಎಲ್ಲಿ ಕಳೆದೋಗಿರಲ್ಲ. ಅಂದ್ರೆ ಇಲ್ಲಿ ಮಾಸ್ ಇರುತ್ತೆ, ಮಾಸ್ ರಿಮೇನ್ಸ್ ಸೇಮ್. ಇಲ್ಲಿ ಸ್ಟೇಟ್ ಮಾತ್ರ ಚೇಂಜ್ ಆಯಿತು, ಲಿಕ್ವಿಡ್ ಟು ಸಾಲಿಡ್ ಚೇಂಜ್ ಆಯಿತು. ಮಾಸ್ ರಿಮೇನ್ಸ್ ಸೇಮ್. ಮಾಸ್ ರಿಮೇನ್ಸ್ ಸೇಮ್ ಇನ್ ದಿಸ್ ಕೇಸ್. ಈಗ ನೋಡಿ, ಡೆನ್ಸಿಟಿ ಯಾಕೆ ಚೇಂಜ್ ಆಯಿತು? ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಬೈ ವಾಲ್ಯೂಮ್. ಇಲ್ಲಿ ಮಾಸು ಸೇಮ್ ಇದೆ ಅಂದರೆ, ಚೇಂಜ್ ಆಗಿಲ್ಲ ಅಂದರೆ, ವಾಟರ್ ಆಗಿದ್ದಾಗ, ವಾಟರ್ ಐಸ್ ಆಗಿದ್ದಾಗ ಅದೇ 50 ಗ್ರಾಮ್, ಇದೇ 50 ಗ್ರಾಮ್. ಮಾಸ್ ಸೇಮ್ ಇದೆ, ಡೆನ್ಸಿಟಿ ಚೇಂಜ್ ಆಗಿದೆ. ಏನು? ಡೆನ್ಸಿಟಿ ಈಸ್ ಲೆಸ್ ಫಾರ್ ಐಸ್, ಡೆನ್ಸಿಟಿ ಆಫ್ ವಾಟರ್ ಈಸ್ ಮೋರ್. ಯಾಕೆಳಿ? ಇದು ಅದರಲ್ಲಿ ತೇಲುತ್ತೆ, ಐಸು ವಾಟರಲ್ಲಿ ತೇಲುತ್ತೆ. ಸೊ ಡೆನ್ಸಿಟಿ ಚೇಂಜ್ ಆಗುತ್ತೆ. ವಾಟರಿಂದ ಐಸ್ ಬಂದಾಗ ಡೆನ್ಸಿಟಿ ಚೇಂಜ್ ಆಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಅದರ ಅರ್ಥ ಏನೋ? ಇಲ್ಲಿ ವಾಲ್ಯೂಮ್ ಏನಾದರೂ ಚೇಂಜ್ ಆಗಿರಬೇಕು ಅಂತ ಅರ್ಥ. ನೋಡಿ, ವಾಟರ್ನ ಐಸ್ ಮಾಡಿದ್ದೀನಿ, ಐಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಅಲ್ಲಿ ಮಾಸ್ ಹಂಗೆ ಇರುತ್ತೆ. 50 ಗ್ರಾಮ್ ವಾಟರ್ ಇಟ್ಟರೆ 50 ಗ್ರಾಮ್ ಐಸ್ ಕ್ಯೂಬ್ ಆಗಿರುತ್ತೆ ಅಷ್ಟೇ. ಬಟ್ ಅದರ ಡೆನ್ಸಿಟಿ ಯಾಕೆ ಚೇಂಜ್ ಆಗುತ್ತೆ ಅನ್ನೋದಾದ್ರೆ, ಡೆನ್ಸಿಟಿ ಇತ್ತು, ಇಲ್ಲಿ ಡೆನ್ಸಿಟಿ ಕಡಿಮೆ ಆಯಿತು, ಹಾಗಾಗಿ ಅದು ತೇಲುತ್ತೆ. ಡೆನ್ಸಿಟಿ ಯಾಕೆ ಕಮ್ಮಿ ಆಯಿತು? ಮಾಸ್ ಸೇಮ್ ಇದೆ, ಡೆನ್ಸಿಟಿ ಯಾಕೆ ಕಮ್ಮಿ ಆಯಿತು? ಡೆನ್ಸಿಟಿ ಕಮ್ಮಿ ಆಗುತ್ತೆ ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಆಗಿರುತ್ತಲ್ಲಿ. ನೋಡಿ, ನಿಮ್ಗೆ ಗೊತ್ತಿರಬೇಕು, ಡಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಅರ್ಥ ಏನು? ವಾಲ್ಯೂಮ್ ಜಾಸ್ತಿ ಆದರೆ ಡೆನ್ಸಿಟಿ ಕಮ್ಮಿ ಆಗುತ್ತೆ, ವಾಲ್ಯೂಮ್ ಕಡಿಮೆ ಆದರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಮಾಸ್ ರಿಮೈನ್ಸ್ ಸೇಮ್, ಮಾಸ್ ಒಂದೇ ತರ ಇದೆ, ಒಂದೇ ಆಗಿದೆ. ಇಲ್ಲಿ ವಾಲ್ಯೂಮ್ ಏನಾಗಿದೆ? ಚೇಂಜ್ ಆಗಿದೆ. therefore ಇಲ್ಲಿ ಡೆನ್ಸಿಟಿ ವಾಟರ್ ಟು ಐಸ್, ಡೆನ್ಸಿಟಿ ಏನಾಯ್ತು? ಕಡಿಮೆ ಆಯ್ತು. ಐಸ್ ಡೆನ್ಸಿಟಿ ಕಡಿಮೆ ಇರುತ್ತೆ ಅಂದ್ರೆ ಡೆನ್ಸಿಟಿ ಆಫ್ ಐಸ್ ಈಸ್ ಗೋಯಿಂಗ್ ಟು ಡಿಕ್ರೀಸ್. ಅಂದ್ರೆ ಡೆನ್ಸಿಟಿ ಕಡಿಮೆ ಆಗಿದೆ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗಿರಬೇಕು. ಅಂದ್ರೆ ವೆನ್ ಯು ಟರ್ನ್ ಆರ್ ವೆನ್ ಯು ಕನ್ವರ್ಟ್ ವಾಟರ್ ಇಂಟು ಐಸ್, volume of that substance is going to increase.
ಆ ಸಬ್ಸ್ಟೆನ್ಸ್ನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಲ್ಲಿ ಎಷ್ಟೇ ವಾಲ್ಯೂಮ್, ಈಗ ಸಪೋಸ್ ದಿಸ್ ಇಸ್ ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದಿ ವಾಟರ್, ದಿಸ್ ಇಸ್ ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದಿ ವಾಟರ್. Say volume of water. Say this is volume of ice. VI. Volume of ice. So volume of water, volume of ice ಇದ್ರಾಗ ಯಾವ್ದು ಜಾಸ್ತಿ ಇರಬೇಕು? ವಾಲ್ಯೂಮ್ ಆಫ್ ಐಸ್ ಜಾಸ್ತಿ ಇರಬೇಕು. ಯಾಕೆಂದ್ರೆ ಡೆನ್ಸಿಟಿ ಕಡಿಮೆ ಆಗಿದೆ. Therefore ಇಲ್ಲಿ ಏನರ್ಥ, ಡೆನ್ಸಿಟಿ ಆಫ್ ಐಸ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ because volume of ice is going to increase. Because volume of ice is going to increase. ಮಾಸ್ ಅದೇ ಬಿಡಿ 50 ಗ್ರಾಮ್ ಫಿಕ್ಸ್, ಅಲ್ಲಿ ಹಂಗಿರುತ್ತೆ ಅದು ಹಂಗೆ ಇರುತ್ತೆ ಮಾಸ್. ಅಲ್ಲಿ ಯಾವುದೇ ಅಲ್ಲಿ ವಾಟರ್ ಎಕ್ಸ್ಪ್ಯಾಂಡ್ ವಾಟರ್ ಏನಾಗಿರಲ್ಲ, ಎಸ್ಕೇಪ್ ಆಗಿರಲ್ಲ, ಮಾಸ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ when you convert water into ice, volume occupied by the ice will be more than the same amount of water volume. ಅದೇ ಅಷ್ಟೇ ಪ್ರಮಾಣದ, ಅಷ್ಟೇ 50 ಗ್ರಾಮ್ನ ವಾಟರು H2O ವಾಟರ್ ಸ್ಟೇಟಲ್ಲಿ ಇದ್ದಾಗ ಅಥವಾ ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಾಗ, ವಾಟರು ಲಿಕ್ವಿಡ್ ಸ್ಟೇಟ್ನಾಗಿದ್ದಾಗ ವಾಲ್ಯೂಮು ಕಡಿಮೆ ಇರುತ್ತೆ, ಕಡಿಮೆ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಅದೇ ಸಬ್ಸ್ಟೆನ್ಸು ಐಸ್ ಸ್ಟೇಟಿಗೆ ಬಂದಾಗ, ಅಂದರೆ ಸಾಲಿಡ್ ಸ್ಟೇಟಿಗೆ ಬಂದಾಗ ವಾಲ್ಯೂಮು ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸಿನ್ಸ್ ಇಟ್ ಈಸ್ ಗೋಯಿಂಗ್ ಟು ಅಕ್ವೈರ್ ಮೋರ್ ವಾಲ್ಯೂಮ್ ಆರ್ ಮೋರ್ ರೀಜನ್, ಇಟ್ಸ್ ಡೆನ್ಸಿಟಿ ಶುಡ್ ಬಿ ಡಿಕ್ರೀಸ್. ಇಟ್ಸ್ ಡೆನ್ಸಿಟಿ ಶುಡ್ ಬಿ ಡಿಕ್ರೀಸ್. ಏನ್ ಬರೀತೀರಿ? When the water is converted into ice, sorry, when a definite amount of water, 50 gram, when a definite amount of water is converted into ice, the same amount of the substance is going to acquire larger volume, or the same amount of substance is going to acquire more volume ಕಂಪೇರ್ ಟು ಇಟ್ಸ್ ಲಿಕ್ವಿಡ್ ಸ್ಟೇಟ್. ಸೊ ಲಿಕ್ವಿಡ್ ಸ್ಟೇಟ್ ಆಗಿದ್ದಾಗ ಅದಕ್ಕಿಂತ ಜಾಸ್ತಿ ವಾಲ್ಯೂಮನ್ನು ಸಾಲಿಡ್ ಸ್ಟೇಟಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ಯಾವುದು? ಆ ವಾಟರ್ ಸಬ್ಸ್ಟೆನ್ಸ್. ಸಿನ್ಸ್ ಇಟ್ ಹ್ಯಾಸ್ ಮೋರ್ ವಾಲ್ಯೂಮ್ ಇನ್ ಇಟ್ಸ್ ಸಾಲಿಡ್ ಸ್ಟೇಟ್, ದಟ್ ಈಸ್ ಇನ್ ಇಟ್ಸ್ ಐಸ್ ಫಾರ್ಮ್, ದ್ಯಾನ್ ಇನ್ ಇಟ್ಸ್ ವಾಟರ್ ಫಾರ್ಮ್, ದಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್, ಇಟ್ ವಿಲ್ ಹ್ಯಾವ್ ಲೆಸ್ ಡೆನ್ಸಿಟಿ ಆರ್ ಹಿಟ್ ಆಸ್ ಲೆಸ್ ಡೆನ್ಸಿಟಿ. ಬರ್ಕೋತೀರಾ? ಏನ್ ಬರ್ಕೋತೀರಿ ನೋಡಿ. ವೆನ್ ಎ ಡೆಫಿನೈಟ್ ಅಮೌಂಟ್ ಆಫ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಐಸ್, ದಿ ವಾಲ್ಯೂಮ್ ಆಫ್ ಐಸ್, the volume occupied by the ice is little more than the volume occupied by the same amount of water. By the same amount of water. Because of this, density of the water substance in the ice form, because of this, density of that water substance in its solid form, in its ice form, will be more. Sorry, will be less. Will be less ಅಂತ ಬರೀಬೇಕು. ಬರ್ಬೋಡ್ಲಾ? ಬರೀತ್ ನೋಡ್ರಿ. When a definite amount of water substance or water is converted into ice, ಅಂದರೆ ಸಾಲಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ವಾಲ್ಯೂಮ್ occupied by the ice is little more than volume occupied by the same amount of water, ಅಂದರೆ ಒಂಚೂರು ವಾಟರು ಐಸ್ ಆದಾಗ ಆ ಜಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಐಸು ಅಕ್ವೈರ್ ಮಾಡ್ತಕ್ಕಂಥ ಜಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಗ ಜಾಸ್ತಿ ಅಕ್ವೈರ್ ಮಾಡ್ಕೊಂಡ್ರೆ ಇಲ್ಲಿ ಮಾಸ್ ಇದೆ, ಅದೇ ಎಮ್ಮು, ಬಟ್ ವಾಲ್ಯೂಮ್ ಏನಾಗುತ್ತೆ, ಇಲ್ಲಿ ಕಮ್ಮಿ ಇದ್ರೆ ಚೂರು ಜಾಸ್ತಿ ಆಗುತ್ತೆ ಇಲ್ಲಿ ವಾಲ್ಯೂಮ್. ಹಾಗಾಗಿ ಡೆನ್ಸಿಟಿ ಕಮ್ಮಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗಬೇಕು, ಯಾಕಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹಾಗಾಗಿ occupied by the same amount of water, hence density of ice is less than density of water,
ಎಷ್ಟು ಲೆಸ್ ಇರುತ್ತಪ್ಪ, ಎಷ್ಟು ಪರ್ಸೆಂಟೇಜ್ ಲೆಸ್ ಇರುತ್ತೆ ನೋಡಿ. ವೆನ್ ಎ ಡೆಫಿನೆಟ್ ಅಮೌಂಟ್ ಆಫ್ ವಾಟರ್ ಈಸ್ ಕನ್ವರ್ಟೆಡ್ ಇನ್ ಟು ಐಸ್ is going to acquire 9% more space than the water. ಸೊ ವಾಟರ್ದು ಸ್ಪೇಸ್ ಎಷ್ಟಿದೆ ನಾವು ಸ್ಪೇಸು, ಅದಕ್ಕಿಂತ 9% ಜಾಸ್ತಿ ಸ್ಪೇಸನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಯಾವುದು, ಐಸ್. ಅಂದ್ರೇನು, ದ ಡೆನ್ಸಿಟಿ ಆಫ್ ಐಸ್ ವಿಲ್ ಬಿ 9% ಲೆಸ್ ದ್ಯಾನ್ ದಿ ಡೆನ್ಸಿಟಿ ಆಫ್ ವಾಟರ್, because it is going to acquire or it is going to occupy 9% more space compared to the water. ವಾಟರ್ ಕಂಪೇರ್ ಮಾಡಿಕೊಂಡ್ರೆ 9% ಜಾಗ ಸ್ವಲ್ಪ ಜಾಸ್ತಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಸಪೋಸ್ ಇದು ಒಂದು 100 ಮೀಟರ್ ಕ್ಯೂಬ್ ವಾಟರ್ ಇದ್ರಪ್ಪ, ಜಾಸ್ತಿ ಆಯಿತು, 100 ಮೀಟರ್ ಕ್ಯೂಬ್ 10. ಸೊ 10 ಮೀಟರ್ ಕ್ಯೂಬ್ ವಾಟರ್ ಇದೆ ಅಂದರೆ ಅದೇ ವಾಟರ್ ನೀವು ಐಸ್ ಮಾಡಿದನಪ್ಪ ಅಂದರೆ, ಐಸಿಗೆ ಕನ್ವರ್ಟ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಐಸಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಜಾಗ ಜಾಸ್ತಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಎಷ್ಟು, 9% ಜಾಸ್ತಿ. ನೋಡಿ 9% ಅಂದ್ರೇನು, 100ಕ್ಕೆ 9 ಆದರೆ 10ಕ್ಕೆ ಎಷ್ಟು, ಅಲ್ಲಿಗೆ 0.9 ಅಂತ, ಅಲ್ಲಿಗೆ 10.9 ಮೀಟರ್ ಕ್ಯೂಬ್ 10.9 ಮೀಟರ್ ಕ್ಯೂಬ್ ಜಾಗನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಷ್ಟೇ ಪ್ರಮಾಣದಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್. ಇಲ್ಲಿ ಎಷ್ಟೋ ಇದೆಪ್ಪ, ಎಷ್ಟೋ ಥೌಸಂಡ್ಸ್ ಆಫ್ ಲೀಟರ್ ಇದೆ, ಥೌಸಂಡ್ಸ್ ಆಫ್ kg ವಾಟರ್ ಇದೆ, ಅದ್ರ ಸ್ಪೇಸ್ ಎಷ್ಟು 10 ಮೀಟರ್ ಕ್ಯೂಬ್ ಇದೆ ರೀಜನ್. ಅಷ್ಟೂ ನೀರನ್ನು ನೀವು ಐಸ್ ಮಾಡಿದರೆ ಆ ಐಸ್ನ ಜಾಗ, ಐಸ್ ಅಕ್ವೈರ್ ಮಾಡ್ತಕ್ಕಂಥ ಜಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, 9% ಜಾಸ್ತಿ ಆಗುತ್ತೆ. ಜಾಗ ಜಾಸ್ತಿ ಆದರೆ ಏನಾಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಜಾಗ ಜಾಸ್ತಿ ಆದ್ರೇನು ಸ್ವಲ್ಪ ಫ್ರೀ ಆಗ್ತವೆ ಪಾರ್ಟಿಕಲ್ಸ್ಗಳು, ಭಾಳ ಕ್ಲೋಸ್ ಆಗಿ ಪ್ಯಾಕ್ ಆಗಲ್ಲ, ಕ್ಲೋಸ್ ಆಗಿರಲ್ಲ, ಸ್ವಲ್ಪ ದೂರ ಆಗ್ತವೆ. ದೂರ ಆಗೋದಂದ್ರೇನು, ಸ್ವಲ್ಪ ಗಟ್ಟಿ ಕಡಿಮೆ ಆಗೋದು ಅಥವಾ ಸಾಂದ್ರತೆ ಕಡಿಮೆ ಆಗೋದು ಅಂತ ಅರ್ಥ ಜನರಲಿ ಹೇಳುವಾಗ. That's why the density of ice will be less than the density of water. ಅದು ಯಾಕೆ ಸಂಗಾಗುತ್ತೆ ಅಂತ ಕೇಳ್ಬೋದು ನೀವು. ವೈ ದಟ್ ಶುಡ್ ಹ್ಯಾಪನ್, ಯಾಕಾಗುತ್ತೆ? ಸೊ ಇದರಲ್ಲಿ ಲಾಟ್ ಆಫ್ ಕೆಮಿಸ್ಟ್ರಿ ಇದೆ. ಸೊ ಹೈಡ್ರೋಜನ್ ಬಾಂಡು ಮತ್ತೊಂದು ಎಲ್ಲ ಹೇಳ್ಬೇಕು ನಾವು ಇದರಲ್ಲಿ. ಹಂಗೆ ಹೇಳ್ತಾ ಹೋದೇನಪ್ಪ, ಇನ್ನೊಂದು ಅರ್ಧ ಗಂಟೆ ಇದೇ ಆಗುತ್ತೆ, ಬೇಡ. ಸೊ ಅಲ್ಲಿಗೆ ಇಷ್ಟು ಮಾತ್ರ ಗೊತ್ತಿರಲಿ. 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಡೆಫಿನೆಟ್ ಕ್ವಶನ್ ಎಂತ ಬರೀತೀರಿ, when a definite amount of water is converted into the ice or solid form, the volume occupied by the ice is little more than the volume occupied by the water. Hence, the density of ice will be more than the density, less than the density of water. ಉಲ್ಟಾ ಬರೀಬೇಕು, ವಾಲ್ಯೂಮ್ ಜಾಸ್ತಿ ಅಕ್ವೈರ್ ಮಾಡ್ಕೊಂಡ್ರೆ ಆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಈ ಥರ ಸೆಂಟೆನ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಮಾರ್ಕ್ಸ್ ಬರೋದು ಮುಖ್ಯ ಅಲ್ಲ, ಇದು ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು ನಿಮಗೆ. ಮಾರ್ಕ್ಸ್ ಮುಖ್ಯ, ಅದನ್ನು ಮುಖ್ಯ. ಸೊ ಇಲ್ಲಿಗೆ ಸಾಕು. ಸೊ ಇನ್ ಪಾರ್ಟ್ 5 ಐ ಗೋ ವಿತ್ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಕೆನ್ ಮ್ಯಾಟರ್ ಚೇಂಜ್ ಇಟ್ಸ್ ಸ್ಟೇಟ್. ಅಂದರೆ ಒಂದು ವಸ್ತು ನನ್ನ ಸ್ಥಿತಿಯನ್ನು ಬದಲಾಯಿಸ್ಬೋದಾ, ಅಂದರೆ ಗಟ್ಟಿ ಇರೋದು ಅಂದರೆ ಸಾಲಿಡ್ ಇರೋದು ಲಿಕ್ವಿಡ್ ಆಗುತ್ತಾ, ಲಿಕ್ವಿಡ್ ಇರೋದು ಗ್ಯಾಸ್ ಆಗುತ್ತಾ, ಸಾಧ್ಯನಾ ಅಂತಂದು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ 5 ನೋಡೋಣ. ಥ್ಯಾಂಕ್ ಯು.